ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಕೃಷಿ ಉತ್ಪನ್ನ ಮಾರುಕಟ್ಟೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರೋ ಬೃಹತ್ ಗೋದಾಮುಗಳ ನಿರ್ವಹಣೆ ಕೊರತೆ, ಅಧಿಕ ಬಾಡಿಗೆಯ ಟೆಂಡರ್ ವೈಫಲ್ಯ ಮತ್ತು ಬೃಹತ್ ದೊಡ್ಡದಾದ ಗೋಡಾವಣೆಗಳು ಪಾಳು ಬಿದ್ದಿವೆ ಕಣ್ರಿ. ಹುಕ್ಕೇರಿ ಪಟ್ಟಣದಲ್ಲಿ ಮೂಲ ಸೌಕರ್ಯವಿಲ್ಲದೆ ಬಳಕೆಯಾಗದೆ ಕಸದ ರಾಶಿ ಹಾಗೂ ಬಿಡಾರಿ ಪ್ರಾಣಿಗಳ ಹಾವಳಿಯಿಂದ ಕಸದ ಗುಂಡಿಯಂತಾಗಿದೆ ಈ ಗೋದಾಮುಗಳು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಬೃಹತ್ ಗೋದಾಮುಗಳು ಹೆಚ್ಚು ತಿಂಗಳ ಬಾಡಿಗೆಯ ಟೆಂಡರ್ ಸಿಗದೆ ಹಾಳಾಗುತ್ತಿವೆ ನೋಡಿ. ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿಲ್ಲದೆ ಸೂಕ್ತ ವ್ಯವಸ್ಥೆ ಮರೀಚಿಕೆಯಾಗಿದೆ. ಕೃಷಿ ಮಾರುಕಟ್ಟೆ ಗೋಡಾವನ್ ವ್ಯವಸ್ಥೆಯು ರೈತರಿಗೆ ಬೆಳೆದು ಧಾನ್ಯಗಳನ್ನು ವೈಜ್ಞಾನಿಕವಾಗಿ ಸುರಕ್ಷಿತವಾಗಿರಲು, ಬೆಳೆ ಕುಸಿದಾಗ ಮಾರಾಟ ಮಾಡದೆ ತಡೆ ಹಿಡಿಯಲು ಮತ್ತು ಉತ್ತಮ ಬೆಳೆ ಸಿಕ್ಕಾಗ ಮಾರುಕಟ್ಟೆಗೆ ಬಿಡುಗಡೆ ಮಾಡಲು ಸಹಾಯ ಮಾಡುವ ಪ್ರಮುಖ ಮೂಲ ಸೌಕರ್ಯವಾಗಿದೆ. ಇದು ಕೃಷಿ ನಷ್ಟವನ್ನು ತಡೆಯುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುತ್ತದೆ. ಸಂಕೇಶ್ವರ್ ಎಪಿಎಂಸಿ ಸುಸಜ್ಜಿತವಾದ ಕಟ್ಟಡ, ಗೋದಾಮುಗಳ ನಿರ್ವಹಣೆ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಆದರೆ ಹುಕ್ಕೇರಿಗೆ ಯಾಕೆ ಈ ತರ ಅನ್ಯಾಯ? ಒಂದು ಕೆನ್ನೆಗೆ ಬೆಣ್ಣೆ, ಇನ್ನೊಂದು ಕೆನ್ನೆಗೆ ಸುಣ್ಣ ಅನ್ನೋ ಹಾಗಾಗೈತಿ ನೋಡ್ರಿ. 2 ಗೋದಾಮು ಟೆಂಡರ್ ಕರೆದು ಬಾಡಿಗೆ ಕೊಟ್ಟಿದ್ದಾರೆ. ಆದರೆ ಅದರ ನಿರ್ವಹಣೆ ನೋಡಿದ್ರೆ ಮೂಗು ಮುಚ್ಚಿಕೊಂಡು ಹೋಗುತ್ತಾರೆ ಇಲ್ಲಿ ಜನ. ಸುತ್ತಲೂ ಗಿಡ ಗಂಟೆಗಳು ಕೊಳಚೆ ಗಬ್ಬು ನಾರುತ್ತಿದೆ. ಯಾಕಂದ್ರೆ ಅದು ಸರ್ಕಾರದ್ದು, ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಹಾಗೈತಿ. ಇನ್ನಾದರೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೈತರಿಗೆ ಅನುಕೂಲವಾಗಲಿ ಅಂತ ಕಟ್ಟಿದ ಇಂಥ ಗೋದಾಮುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡಲಿ ಅಂತ ಸ್ಥಳೀಯರ ಆಗ್ರಹ. ಈ ವಿಷಯವಾಗಿ ಎಪಿಎಂಸಿ ಅಧಿಕಾರಿ ಹಿರೇಮಠ್ ಅವರನ್ನ ಏನ್ ಹೇಳಿದ್ರು ಒಮ್ಮೆ ಕೇಳಿ. ಸಿಬ್ಬಂದಿ ಕೊರತೆಯಿಂದಾಗಿ ಸರಿಯಾದ ನಿರ್ವಹಣೆ ಆಗದೆ ಇರೋದು ಒಂದು ಕಾರಣನೂ ಇರಬಹುದು. ಯಾಕಂದ್ರೆ ಎಪಿಎಂಸಿಯಲ್ಲಿ 12 ಜನ ಸಿಬ್ಬಂದಿ ಇರಬೇಕು, ಆದರೆ ಕೇವಲ 2 ಜನ ಮಾತ್ರ ಸಿಬ್ಬಂದಿಗಳಿದ್ದಾರೆ. ಗೋದಾಮುಗಳ ಭದ್ರತೆ ಕೊರತೆ, ಗೋದಾಮುಗಳ ನಿರ್ವಹಣೆ, ಕಾವಲುಗಾರರು ಹಾಗೂ ತಾಂತ್ರಿಕ ನುರಿತ ಸಿಬ್ಬಂದಿಗಳ ಕೊರತೆ ಇದೆ. ಕೂಡಲೇ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿದರೆ ಈ ಗೋದಾಮುಗಳ ನಿರ್ವಹಣೆ ಆಗಬಹುದೇನೋ. ಚರಂಡಿ ನೀರು, ತ್ಯಾಜ್ಯ ವಿಲೇವಾರಿ ಕೊರತೆ, ಬಾಡಿಗೆ ತೆಗೆದುಕೊಂಡವರ ನಿರ್ಲಕ್ಷ್ಯದಿಂದಾಗಿ ರೋಗಗಳು ಹರಡುವ ಆತಂಕ ಜನರಲ್ಲಿ ಮನೆ ಮಾಡಿದೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಓಕೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರೈತರಿಗೆ ಉಪಯೋಗ ಆಗಬೇಕಂತ ಗೋಡಾವಣ ಅದಾವ. ಅವೇನೆಲ್ಲ ಟೆಂಡರ್ ಕರೆದು ಬಾಡಿಗೆ ಕೊಟ್ಟಿದ್ದೀರೋ ಅಥವಾ ಹೆಂಗಿದೆ ಸರ್ ಅದರ ಸ್ಟೇಟಸ್ ಏನು? ಹುಕ್ಕೇರಿ ಉಪಮಾರುಕಟ್ಟೆ ಪ್ರಾಂಗಣದೊಳಗೆ ನಮ್ಮಲ್ಲಿ NGRC ಗೋಡೌನ್ಗಳು ಇರ್ತಿದ್ದಾವೆ. ಚಿಕ್ಕ ಮಳಿಗೆಗಳು 4 ಅದಾವೆ ಮತ್ತು ಆಫೀಸ್ಕಮ್ ಗೋಡೌನ್ 1000 MT ಒಂದು ಗೋಡೌನ್. ಅದರಲ್ಲಿ ನಾವು ನಿಯಮಾನುಸಾರ ಟೆಂಡರ್ಗಳನ್ನು ಕರೆದು ಪ್ರಕಟಣೆ ಕೊಟ್ಟು ಟೆಂಡರ್ ಕರಿತೀವಿ. ಅದರೊಳಗಡೆ ಈಗ NGRC ಗೋದಾಮ್ ಸಂಖ್ಯೆ 1 ಮತ್ತು 2 ಆಲ್ರೆಡಿ ಬಾಡಿಗೆ ಮೇಲೆ ಹಂಚಿಕೆ ಮಾಡಿದ್ದೀವಿ. ಮತ್ತು ಖಾಲಿ ಇರುವಂತಹ ಗೋಡೌನ್ಗಳನ್ನು ಬೇಡಿಕೆ ಸಲ್ಲಿಸೋಕೆ ನಾವು ಆಲ್ರೆಡಿ ಟೆಂಡರ್ ಮೂಲಕ ಖರೀದಿಗೆ ಪೇಪರ್ ಪ್ರಕಟಣೆ ಕೊಟ್ಟಿದ್ದೀವಿ. ಸೊ ಯಾರಾದರೂ ತಗೊಳ್ಳೋರಿದ್ರೆ ಬಂದು ಅದನ್ನು ನಿಯಮಾನುಸಾರ ಅರ್ಜಿ ಸಲ್ಲಿಸಿ ಪಡ್ಕೋಬೋದು. ಮತ್ತು ಈಗ ಅದರಲ್ಲಿ NGR ಗೋದಾಮ್ 2 ಹಂಚಿಕೆ ಮಾಡಲಾಗಿದೆ. ಈಗ ಚಿಕ್ಕ ಮಳಿಗೆ 1, 2, 3, 4 ಸಂಖ್ಯೆ ಮತ್ತು 1000 MT ಮತ್ತು ಆಫೀಸ್ಕಮ್ ಗೋಡೌನ್ ಖಾಲಿ ಅದಾವೆ. ಯಾರು ಬೇಕಾದ್ರೂ ಒಂದು ಅರ್ಜಿ ಹಾಕಿ ಅದನ್ನು ಪಡ್ಕೋಬೋದು. ಈಗಾಗಲೇ ಎಷ್ಟು ಗೋಡೌನ್ ಈಗ ಇಲ್ಲಿ ಅದಾವೆ ಸರ್? ಈಗ ಸದ್ಯ ಬಾಡಿಗೆ 2 ಬಾಡಿಗೆ. NGRC ಗೋದಾಮ್ ಸಂಖ್ಯೆ 1, 2 ಬಾಡಿಗೆ. ಇನ್ನು ಉಳಿದು ಆದರೂ ಸದ್ಯಕ್ಕೆ ಅಲ್ಲಿ ಆ ಗೋಡಾವನ್ನ ಸ್ವಚ್ಛತೆ ಇಲ್ಲದ ಗೊಬ್ಬ ಅಂತ ನಾರ್ತಾವ, ಸುತ್ತುವಾರಿ ಕೊಳಚೆ ಪ್ರದೇಶ ಆದಂಗೆ ಆಗಿದೆ ಅಲ್ರಿ. ಅದಕ್ಕೆ ತಾವು ಹೇಳ್ತಾರೆ ಆಗಾಗ ಸ್ವಚ್ಛತಾ ಟೆಂಡರ್ನ ಕರೆದಿದ್ದೀವಿ. ಟೆಂಡರ್ ಆದ ನಂತರ ಅದನ್ನು ಕ್ಲೀನ್ ಮಾಡಿಸ್ತೀವಿ. ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾರೆ. ಯಾಕಂದ್ರೆ ಸ್ವಚ್ಛತೆ ಇಲ್ದಾರ್ಕನ ಅಲ್ಲಿ ಯಾರು ಬರೋನಿಲ್ಲನೋ ಸ್ಥಳೀಯರ ಒಂದು ಆಗ್ರಹ ಆಗಿದೆ ಸರ್. ಅಲ್ಲಿ ಇಲ್ಲ, ಸ್ವಚ್ಛತೆಗೆ ನಾವು ಕ್ರಮ ಕೈಗೊಂಡಿದ್ದೀವಿ. ಆಲ್ರೆಡಿ ಬಂದ್ಮೇಲೆ 2-3 ಸರಿ ಮಷಿನ್ ಕಟ್ಟಿಂಗ್ಸನ್ನು ಮಾಡಿಸಿದ್ದೀವಿ. ಅಲ್ಲಿ ಸ್ವಚ್ಛತೆ ಮಾಡೋದ್ರಿಂದ ಏನು ಅದಕ್ಕೆ ಅವಶ್ಯಕತೆ ಐತಲ್ಲ ಅದನ್ನೆಲ್ಲ ಮಾಡಿಸ್ತಾ ಇದ್ದೀವಿ. ಈಗಾಗಲೇ ಮಳೆಗಾಲ ಇರೋದನ್ನ ಮತ್ತೆ ಕಸ ಬೀಳೋದ, ಮತ್ತೆ ಅದನ್ನು ಸ್ವಚ್ಛ ಮಾಡಿಸ್ತೀವಿ.